ಸುಮ್ನೆ ಸಂಬಂಧ ಕಟ್ತಾರೆ. ನನಗೇನು ಹೆಂಡತಿ ಮಕ್ಕಳು ಇಲ್ವಾ? ಕೆಂಡ ಕಾರಿದ ಸೃಜನ್ ಲೋಕೇಶ್. ಹೌದು, ಕನ್ನಡ ಚಿತ್ರರಂಗದ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರ ವೈಯಕ್ತಿಕ ಬದುಕು ಆಗಾಗ ಚರ್ಚೆಗೀಡಾಗಿದೆ. ಆದರೆ ಸೃಜನ್ ಮಾತ್ರ ತಮ್ಮ ಬಗ್ಗೆ ಯಾವುದೇ ನೆಗೆಟಿವ್ ವಿಚಾರ ಬಂದರೂ ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡುವ ಗೋಜಿಗೆ ಹೋಗೋದಿಲ್ಲ. ಆ ಸುದ್ದಿಗಳ ಕಡೆ ಗಮನವನ್ನು ಕೂಡ ನೀಡಿಲ್ಲ. ಯಾಕೆ ಹೀಗೆ ಅನ್ನೋದಕ್ಕೆ ಉತ್ತರವನ್ನ ನೀಡಿರುವ ಸೃಜನ್ ಲೋಕೇಶ್, ಗುರುತು ಪರಿಚಯ ಇಲ್ಲದವರು ಮಾತನಾಡಿದಾಗ ಅದಕ್ಕೆ ಯಾಕೆ ತಲೆ ಕೆಡಿಸಿಕೊಳ್ಬೇಕು ಅಂತ ಹೇಳಿದ್ರು. ಈ ಕುರಿತು ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಸೃಜನ್ ಲೋಕೇಶ್, ನನ್ನ ಬಗ್ಗೆ ವಿವಾದಗಳು ಬಂದಾಗ ನಾನು ಅದನ್ನ ಕಡೆಗಣಿಸುತ್ತೇನೆ. ಯಾಕಂದ್ರೆ ನಾನೇನೋ ಮಾಡಿದಾಗ ನನ್ನ ಸ್ನೇಹಿತನಾಗಿ ಹೇಳಿದ್ರೆ ಕೇಳಿಸ್ಕೊಳ್ತೀನಿ. ಆದ್ರೆ ಪರಿಚಯನೇ ಇಲ್ಲದೆ ಇದ್ದವರು ಕಾಮೆಂಟ್ ಮಾಡಿದಾಗ ನಾನ್ಯಾಕೆ ತಲೆ ಕೆಡಿಸಿಕೊಳ್ಳಿ? ನನ್ಗ್ಯಾಕೆ ಗೊತ್ತಿಲ್ಲದವರಿಗೆ ಪ್ರಾಮುಖ್ಯತೆ ಕೊಡ್ಲಿ ಎಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸೃಜನ್ ಲೋಕೇಶ್. ಇನ್ನು ಕೆಲವೊಂದು ಸಾರಿ ವೈಯಕ್ತಿಕ ವಿಚಾರವನ್ನ ಮಾತನಾಡುವಾಗ ಅಧಿಕಾರ ಯಾರಿಗೂ ಇರೋದಿಲ್ಲ. ಯಾಕಂದ್ರೆ ಅದರ ಹಿಂದೆ ಏನಾಗಿರುತ್ತೆ ಎನ್ನುವುದು ಯಾರಿಗೂ ಗೊತ್ತಿರೋದಿಲ್ಲ. ಹೀಗಂತ ಹೇಳಿರುವ ಸೃಜನ್ ಲೋಕೇಶ್, ಕೆಲವೊಂದು ಗೊತ್ತಿಲ್ಲದ ವಿಚಾರವನ್ನ ಇದು ಹೇಗೆ ಇರಬಹುದು ಅನ್ಕೊಂಡ್ಬಿಟ್ರೆ ಅದಕ್ಕಿಂತ ಮೂರ್ಖತನದ ಕೆಲಸ ಇನ್ನೊಂದಿಲ್ಲ ಅಂತ ಹೇಳಿದ್ರು. ಮಾತು ಮುಂದುವರೆಸಿರುವಂತಹ ಸೃಜನ್ ಲೋಕೇಶ್, ನನಗೆ ನಿನಗೆ ಸಂಬಂಧ ಕಟ್ಟಿ ಇವರೇ ಇರಬಹುದು, ಹೀಗೆ ಇರಬಹುದು ಎಂದ್ರೆ ಹೇಗ್ ಗೊತ್ತು ಗುರು ನಿನಗೆ ಎಂದು ಪ್ರಶ್ನೆ ಮಾಡಿರುವ ಸೃಜನ್ ಲೋಕೇಶ್, ನನ್ಗೇನ್ ಹೆಂಡತಿ ಮಕ್ಳಿಲ್ವಾ? ಅವರಿಗೆ ಬೇಜಾರಾಗತ್ತೆ ಎನ್ನುವ ಸಾಮಾನ್ಯ ಪರಿಜ್ಞಾನ ಕೂಡ ಬೇಡವಾ? ಹೀಗಂತ ಕಿಡಿಕಾರಿದ್ರು. ನನ್ನ ಬಗ್ಗೆ ನಿರ್ಧಾರ ಮಾಡೋಕೆ ನೀವ್ ಯಾರು? ನಿಮ್ಮ ಹತ್ತಿರ ಏನಾದ್ರೂ ಸಾಕ್ಷಿ ಇದೆಯಾ? ಸಾಕ್ಷಿ ಇಲ್ಲ ಅಂದ ಮೇಲೆ ಒಂದು ಸಂಬಂಧನ ಹೇಗ್ ಹಾಳು ಮಾಡ್ತೀರಾ? ಹೀಗಂತ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಹಾಗಾಗಿನೇ ನಾನು ಈ ತರಹದ ಸುದ್ದಿಗಳನ್ನ ಇಗ್ನೋರ್ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ಒಬ್ಬರಿಗೆ ಉತ್ತರವನ್ನ ಕೊಟ್ರೆ ನಾಳೆ ಇನ್ನೊಬ್ಬರು ಮತ್ತೇನೋ ಮಾತನಾಡ್ತಾರೆ. ಆಗ ಮತ್ತೆ ಅದಕ್ಕೆ ಉತ್ತರವನ್ನ ಕೊಡುತ್ತಾ ಕೂರ್ಬೇಕು. ಅದಕ್ಕಿಂತ ಸುಮ್ನಾಗೋದೇ ವಾಸಿ ಅಂತ ಹೇಳಿರುವ ಸೃಜನ್ ಲೋಕೇಶ್, ನಾವು ಮಾತನಾಡಬಾರ್ದು, ನಮ್ಮ ಕೆಲಸ ಮಾತನಾಡಬೇಕೆನ್ನುವ ಮಾತಿನಲ್ಲಿ ನಂಬಿಕೆ ಇಟ್ಟವನು ನಾನು. ಹೀಗಾಗಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿದ್ರು. ನನ್ನನ್ನ ಪ್ರಶ್ನೆ ಮಾಡುವ ಹಕ್ಕು ನನ್ನಮ್ಮ, ನನ್ನ ಹೆಂಡತಿ, ನನ್ನ ಅಕ್ಕ, ನನ್ನ ಮಕ್ಕಳು, ನನ್ನ ಸ್ನೇಹಿತರು, ಇಷ್ಟೇ ಯಾಕೆ ನನ್ನ ಶತ್ರುಗಳಿಗೆ ಕೂಡ ಇದೆ. ಯಾಕಂದ್ರೆ ಅವರಿಗೆ ನನ್ನ ಜೀವನದಲ್ಲಿ ನಾನು ಸ್ಥಾನವನ್ನ ಕೊಟ್ಟಿದ್ದೇನೆ ಎಂದಿರುವ ಸೃಜನ್ ಲೋಕೇಶ್, ಮೊದಲೆಲ್ಲ ನಾನು ಒಬ್ಬರ ಬಗ್ಗೆ ಮಾತನಾಡಬೇಕು ಅಂದ್ರೆ 10 ಬಾರಿ ಯೋಚನೆ ಮಾಡ್ತಿದ್ದೆವು. ಆದ್ರೆ ಈಗ ಯಾರ ಬಗ್ಗೆ ಆದ್ರೂ ಯಾರಾದ್ರೂ ಬಾಯಿಗೆ ಬಂದ ಹಾಗೆ ಮಾತನಾಡುವಂತಾಗಿದೆ ಅಂತ ಹೇಳಿದ್ರು. ಕೈಯಲ್ಲಿ ಮೊಬೈಲ್ ಇದ್ದವರೆಲ್ಲರೂ ಕೂಡ ಈಗ ಪತ್ರಕರ್ತರಾಗಿದ್ದಾರೆ ಎಂದಿರುವ ಸೃಜನ್ ಲೋಕೇಶ್, ನಮ್ಮ ವ್ಯವಸ್ಥೆ ಇಷ್ಟೊಂದು ಹದಗೆಟ್ಟು ಹೋಗಿದೆಯಾ ಎಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.